ಎಸ್. ಸೆಕೆಂಡ್ ಕ್ವಶನ್ ಈ ತರ ಇದೆ. ಫ್ರಮ್ ದ ಟಾಪ್ ಆಫ್ ಎ ಬಿಲ್ಡಿಂಗ್ 15 ಮೀಟರ್ ಹೈ, ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ ಫೌಂಡ್ ಟು ಬಿ 30 ಡಿಗ್ರಿ. From the bottom of the same building, the angle of elevation of the top of the tower is found to be 60 degree. Find the height of the tower and the distance between the tower and building. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫಿಗರ್ ಅನ್ನ ನೋಡ್ತಾ ಇದ್ರಿ. ಇಲ್ಲಿ ಈ ಫಿಗರ್ ನಲ್ಲಿ ಇಲ್ಲಿ ಒಂದು ಬಿಲ್ಡಿಂಗ್ ಇದೆ. ಇದು ಹೈಟ್ ಕೊಟ್ಟಿದ್ದಾರೆ 15 ಮೀಟರ್ ಅಂತಂದೇಳಿ. ಅಂಡ್ ಇಲ್ಲಿ ಟವರ್ ಇದೆ ಈ ಕಡೆ ಪಕ್ಕದಲ್ಲಿ ಸಿ ಅಂತ ಇದೆಯಲ್ಲ, ಸಿ ಇಂದ ಹಿಡಿದು ಈವರೆಗೂ ಇದನ್ನ ನಾವು ಟವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಎ ಬಿ ಅನ್ನೋದು ಬಿಲ್ಡಿಂಗ್. ಇಲ್ಲಿ ಟಾಪ್ ಆಫ್ ದ ಬಿಲ್ಡಿಂಗ್ ಇಂದ ಟಾಪ್ ಆಫ್ ದ ಟವರ್ ಅನ್ನ ನೋಡಿದಾಗ ನಮಗೆ ಇಲ್ಲಿ 30 ಡಿಗ್ರಿ ಬರುತ್ತೆ ಅಂತ ಅವರು ಕೊಟ್ಟಿದ್ದಾರೆ. ಅಂಡ್ ಬಾಟಮ್ ಆಫ್ ದಿಸ್ ಬಿಲ್ಡಿಂಗ್ ಇಂದ ಟಾಪ್ ಆಫ್ ದ ಟವರ್ ಅನ್ನ ನೋಡಿದಾಗ ಇಲ್ಲಿ 60 ಡಿಗ್ರಿ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ, ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂದ್ರೆ ಸಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಅಂಡ್ ಬಿಲ್ಡಿಂಗ್, ಇವೆರಡರೂ ಮಧ್ಯದಾಗ ಇರತಕ್ಕಂತಹ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಬಿಇ ವ್ಯಾಲ್ಯೂ. ಸೊ ಇಲ್ಲಿ ಬರಿತಾ ಹೋಗ್ತೀರಿ. ಏನಂತ ಬರಿತೀರಿ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ಡಾಟಾವನ್ನ ಬರಿತಾ ಹೋಗ್ಬೇಕು. ಲೆಟ್ ಎ ಬಿ ಬಿ ದ height of the building, that is equal to 15 meter. This is equal to AB ಅಂತ ಬರೆಯೋಣ. ನೆಕ್ಸ್ಟ್ ಈ ಕಡೆ ಸಿಇ ಬಿ ದ height of the tower. This is equal to, ನೋಡ್ರಿ, ಸಿ ಇಂದ ಹಿಡಿದು ಈವರೆಗೂ ನಾವು ಹೈಟ್ ಆಫ್ ದ ಟವರ್ ಅಂತ ತಗೊಂಡಿದೀವಿ. ಸೊ ಹೈಟ್ ಆಫ್ ದ ಟವರ್ ಅಂತಂದ್ರೆ ಅದನ್ನ ಎಚ್ ಅಂತ ಕನ್ಸಿಡರ್ ಮಾಡೋಣ. ಎಚ್, ದಿಸ್ ಇಸ್ ಈಕ್ವಲ್ ಟು ಎಚ್. ಹಂಗಾದ್ರೆ ಈ ಸಿ ಡಿ ವ್ಯಾಲ್ಯೂ ಏನಕತಿ, ಸಿ ಇಂದ ಡಿ ಟೋಟಲ್ ಹೈಟ್ ಸಿ ಇಂದ ಈವರೆಗೂ ನಾವು ಹೆಚ್ ಅಂತ ತಗೊಂಡ್ರೆ ಇದು 15 ಮೀಟರ್ ಇಲ್ಲಿ ಹೋಗ್ಬಿಡ್ತೀವಿ. ಇಲ್ಲಿ ಎ ಬಿ ಐತಲ್ಲ, ಇದು ಎ ಬಿ ಇಸ್ ಈಕ್ವಲ್ ಟು ಡಿಇ. ಇಲ್ಲಿ ಎ ಬಿ ಐತಲ್ಲ 15 ಮೀಟರ್ ಕೊಟ್ಟಿದ್ದಾರೆ. ಹಂಗಾದ್ರೆ ಇದು ಕೂಡ ಎಷ್ಟಾಗುತ್ತೆ ಅಂತಂದ್ರೆ 15 ಅಂತ ಆಗುತ್ತೆ. ಯಾಕಂದ್ರೆ ಪ್ಯಾರಲ್ ಆಗಿರುತ್ತಲ್ಲ, ಇದು ಈಕ್ವಲ್ ಆಗಿರುತ್ತಲ್ಲ ಒಂದು ಇದರಲ್ಲಿ. ಎ ಬಿ ಅನ್ನೋದು 15 ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಡಿ ವ್ಯಾಲ್ಯೂ ಕೂಡ 15 ಆಗಿರ್ತತಿ. ಟೋಟಲ್ ಹೈಟ್ ಸಿ ಇಂದ ಹಿಡಿದು ಈವರೆಗೂ ಎಚ್ ಅಂತ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಅವಾಗ ನಮಗೆ ಈ ಸಿ ಡಿ ವ್ಯಾಲ್ಯೂ ಎಷ್ಟು ಬರ್ತತಿ ಅಂತಂದ್ರೆ ಎಚ್ ಮೈನಸ್ 15 ಅಂತ ಬರ್ಕೊಂತೀವಿ. ಇದು ಎದಕ್ ಬೇಕಾಗಿದೆ ನಮಗೆ, ನಾವು ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿದೆಯಲ್ಲ ಅಂತ ನಿಮಗೆ ಅನ್ಸ್ಬೋದು. ಇದು ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ ನೋಡ್ರಿ. ಇದು ಟ್ರಯಾಂಗಲ್ ಎ ಸಿ ಡಿ ಅನ್ನೋ ಈ ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ನಲ್ಲಿ ಇಲ್ಲಿ ಥೀಟಾ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಈ ಅಪೋಸಿಟ್ ಸೈಡ್ ಬೇಕಾಗಿದೆ. ಅದಕ್ಕೋಸ್ಕರ ನಾವು ಸಿ ಡಿ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಎಚ್ ನಲ್ಲಿ 15 ಅನ್ನ ಸಬ್ಟ್ರಾಕ್ಷನ್ ಮಾಡ್ತೀವಿ. ನಮಗೆ ಎಚ್ ಮೈನಸ್ 15 ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ನೀವು ನೋಡಬಹುದು, ಸೇಮ್ ಆಸ್ ಇಟ್ ಇಸ್ ಎರಡು ಟ್ರಯಾಂಗಲ್ಸ್ ಕಾಣಿಸ್ತವೆ. ಒಂದು ಟ್ರಯಾಂಗಲ್ ಎ ಸಿ ಡಿ ಅನ್ನೋ ಈ ಒಂದು ಟ್ರಯಾಂಗಲ್. ಇನ್ನೊಂದು ಟ್ರಯಾಂಗಲ್ ಯಾವ್ದಪ್ಪ ಅಂತಂದ್ರೆ ಬಿ ಸಿ ಮತ್ತೆ ಇ ಅನ್ನೋ ಈ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ಸ್. ನೀವು ಯಾವಾಗ್ಲೂ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅನ್ನ ಹುಡುಕ್ಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ಸ್ ನಲ್ಲಿ ನಮಗೆ ಅದು ಆನ್ಸರ್ ಸಿಗೋದು. ಹಾಗಾಗಿ ಎರಡೂ ಟ್ರಯಾಂಗಲ್ಸ್ ಅನ್ನ ಹುಡುಕಕ್ ಟ್ರೈ ಮಾಡಬೇಕು. ದೆನ್ ಆ ಎರಡೂ ಟ್ರಯಾಂಗಲ್ಸ್ ಗೆ ನಾವು ಏನ್ ಫೈಂಡ್ ಔಟ್ ಮಾಡಬೇಕು ಅಂತಂದೇಳಿ ನೋಡ್ಕೋಬೇಕಾಗ್ತದೆ. ಸೊ ಇಲ್ಲಿ ನಾವು ತಗೊಳ್ತೀವಿ ಒಂದು ಟ್ರಯಾಂಗಲ್ ಎ ಸಿ ಡಿ ಅನ್ನೋ ಟ್ರಯಾಂಗಲ್ ನಲ್ಲಿ ಇನ್ ಟ್ರಯಾಂಗಲ್ ಎ ಸಿ ಡಿ, ಇದರಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸಿ ಡಿ ವ್ಯಾಲ್ಯೂ ಅಂದ್ರೆ ಎಚ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ಇದು ಸಿಕ್ಬಿಡ್ತೈತಿ. ಅದಕ್ಕೆ ಈ ಸಿ ಡಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದ್ರೆ ಥೀಟಾ ವ್ಯಾಲ್ಯೂ ಇಲ್ಲಿ ತಗೊಂಡಿದೀವಿ ಅಂದ್ರೆ ಅಪೋಸಿಟ್ ಸೈಡ್ ಇದಾಗುತ್ತೆ. ಅಂಡ್ ಅಡ್ಜಸೆಂಟ್ ಸೈಡ್ ಐತಲ್ಲ ಇದು ಎಕ್ಸ್. ಇದನ್ನ ಎಕ್ಸ್ ಅಂತ ಯಾಕೆ ತಗೊಳ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ನಾವು ಬಿ ವ್ಯಾಲ್ಯೂವನ್ನ ಎಕ್ಸ್ ಅಂತ ತಗೊಂಡಿದ್ವಲ್ಲ, ಆ ಬಿ ವ್ಯಾಲ್ಯೂವನ್ನ ಎಕ್ಸ್ ಅಂತ ತಗೊಂಡಿದ್ವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಬಿಲ್ಡಿಂಗ್ ಅಂಡ್ ಟವರ್ ಅನ್ನ ಎಕ್ಸ್ ಅಂತ ತಗೊಂಡಿದ್ವಲ್ಲ, ಇದು ಈಕ್ವಲ್ ಆಗುತ್ತೆ. ಬಿ ಇಸ್ ಈಕ್ವಲ್ ಟು ಎ ಡಿ ಅಂತ ಆಗುತ್ತೆ. ಹಾಗಾಗಿ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ವ್ಯಾಲ್ಯೂ ಇರತಕ್ಕಂಥದ್ದನ್ನ ನಾವು ಟ್ರಿಗೊನೋಮೆಟ್ರಿಕ್ ರೇಷಿಯೋನ ನೋಡ್ಬೇಕಾಗುತ್ತೆ. ದೇರ್ಫೋರ್ ಟ್ಯಾನ್ ಥೀಟಾ ಬರುತ್ತೆ ಅಲ್ಲಿ ಕೂಡ. ಟ್ಯಾನ್ ಥೀಟಾ ದಿಸ್ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ಡೈರೆಕ್ಟ್ ಬರೀತೀನಿ ನಾನು. ಅಪೋಸಿಟ್ ನೋಡ್ರಿ, ಇಲ್ಲಿ ಟ್ಯಾನ್ ಥೀಟಾ ಯಾವ ಟ್ರಯಾಂಗಲ್ ಅಲ್ಲಿ, ಸಿ ಎ ಡಿ ಅನ್ನೋ ಈ ಟ್ರಯಾಂಗಲ್ ಅಲ್ಲಿ ಇಲ್ಲಿ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಅಪೋಸಿಟ್ ಇದಾಗುತ್ತೆ. ಎಚ್ ಮೈನಸ್ 15 ಅಂತ ಬರುತ್ತೆ. ಅದನ್ನ ಡೈರೆಕ್ಟ್ ಬರೀತೀನಿ, ಎಚ್ ಮೈನಸ್ 15 ಡಿವೈಡೆಡ್ ಬೈ ಇದು ಅಡ್ಜಸೆಂಟ್ ಸೈಡ್ ಐತಲ್ಲ, ಇದು ಎ ಡಿ.
AD ಇದು ಎಕ್ಸ್ ಕೊಟ್ಟಿದ್ದಾರೆ, ಇದು ಎಕ್ಸ್ ಅಂತ ತಗೊಂಡಿದೀವಿ, ಸೇಮ್ ಇದು ಕೂಡ ಎಕ್ಸ್ ಅಂತಾನೆ ಆಗುತ್ತೆ, ಅದಕ್ಕೆ ಎಕ್ಸ್ ಅಂತ ಬರ್ಕೊಳ್ತೀವಿ. ದೆನ್ ಟ್ಯಾನ್ ಥೀಟಾ ವ್ಯಾಲ್ಯೂ ಕೊಟ್ಟಿದಾರಲ್ಲ, ಟ್ಯಾನ್ ಎಷ್ಟಿದು, ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು H ಮೈನಸ್ 15 ಅಂತ ಬರೆಯೋಣ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅಂತ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3, 1/√3 ದಿಸ್ ಇಸ್ ಈಕ್ವಲ್ ಟು H ಮೈನಸ್ 15 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿತೀವಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಅಂದ್ರೆ ಒಂದು ಎಕ್ಸ್ ನ ಫಾರ್ಮ್ ನ ತಗೊಂಬರೋಣ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಈ ಕಡೆ ಹೋಗುತ್ತೆ, ದೆನ್ 15 H ಮೈನಸ್ 15 ಇಂಟು √3 ಅಂತ ಬರುತ್ತೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಐತಲ್ಲ, ಇನ್ನೊಂದು ಟ್ರಯಾಂಗಲ್ ಯಾವುದು ಅದನ್ನು ಬರ್ಕೋಬೇಕಿಲ್ಲಿ. ಇನ್ ಟ್ರಯಾಂಗಲ್ ವಿಚ್ ಟ್ರಯಾಂಗಲ್ ದಟ್ ಈಸ್ BCE, ಇಲ್ಲಿ ಐತಲ್ಲ BC ಮತ್ತೆ ಈ ಒಂದು ರೈಟ್ ಹ್ಯಾಂಗಲ್ ಟ್ರಯಾಂಗಲ್ BCE. ಈ ಟ್ರಯಾಂಗಲ್ ನಲ್ಲಿ ಮತ್ತೆ ಸೇಮ್ ಟ್ಯಾನ್ ಥೀಟಾ ಅಪ್ಲೈ ಮಾಡಬೇಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಈಗ ನೋಡ್ರಿ ಅಪೋಸಿಟ್ ವ್ಯಾಲ್ಯೂ ಐತಲ್ಲ, ಸಿ ಇಂದ ಹಿಡಿದು ಈ ವರೆಗೂ ಟೋಟಲ್ ಹೈಟ್ ಅಂದ್ರೆ ಹೆಚ್ ಅಂತ ಕನ್ಸಿಡರ್ ಮಾಡಿದ್ವಿ. ನೋಡ್ರಿ ಇಲ್ಲಿ ತಗೊಂಡಿದ್ವಲ್ಲ, CE ಬಿ ದ ಹೈಟ್ ಆಫ್ ದ ಟವರ್ ಅಂತ ಕನ್ಸಿಡರ್ ಮಾಡಿದ್ವಲ್ಲ, ಎಚ್ ಅಂತ ತಗೋಬೇಕು. ಎಚ್ ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ, ಇದನ್ನ ಬಿ ಅಂತ ತಗೊಂಡಿದ್ವಿ, ಅಡ್ಜಸೆಂಟ್ ಸೈಡ್ ಬಿ ಎಕ್ಸ್ ಅಂತ ಬರ್ತೀವಿ, ದೇರ್ಫೋರ್ ಎಕ್ಸ್ ಅಂತ ಬರೆಯೋಣ. ಅಂಡ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಟ್ಯಾನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಹೆಚ್ ಅಂತಂದ್ರೆ ಅದನ್ನ ಆಸ್ ಇಟ್ ಇಸ್ ಹಂಗೆ ಬರ್ಕೊಂತೀವಿ, ನಮಗೆ ಗೊತ್ತಿಲ್ಲ, ಎಕ್ಸ್ ಕೂಡ ಹಂಗೆ ಬರ್ಕೊಂತೀವಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಈ ಕಡೆ ಹೋಗ್ಲಿ, √3 ಕೆಳಗಡೆ ಬರಲಿ, ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ √3 ಅಂತ ಬರಿತೀವಿ. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಇದು ಇಕ್ವೇಶನ್ ನಂಬರ್ 1 ಐತೆ, ಇಕ್ವೇಶನ್ ನಂಬರ್ 2 ಐತೆ. ನೋಡ್ರಿ LHS ಸೇಮ್ ಇದೆ, LHS ಸೇಮ್ ಮಾಡ್ಕೊಂಡ್ರೆ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಎಕ್ಸ್ ಐತೆ ಅಂಡ್ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ RHS ಮತ್ತೆ ಈ RHS ಅನ್ನು ಇಕ್ವೇಟ್ ಮಾಡ್ಕೊಂತೀವಿ. ದೇರ್ಫೋರ್ H ಮೈನಸ್ √15 ಇಂಟು √3 ದಿಸ್ ಇಸ್ ಈಕ್ವಲ್ ಟು H ಡಿವೈಡೆಡ್ ಬೈ √3. ಇಕ್ವೇಶನ್ ನಂಬರ್ ಇದೈತಲ್ಲ, ಇದು ಇಕ್ವೇಶನ್ ನಂಬರ್ 1, ಇದನ್ನ ಇಲ್ಲಿ ಬರ್ಕೊಂಡಿದೀನಿ. RHS ಗೆ ಇದು ಇಕ್ವೇಶನ್ ನಂಬರ್ 2 ನ ಬರ್ಕೊಂಡಿದೀನಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತ ಅಂದ್ರೆ √3 ಇಂಟು √3 ಅಂದ್ರೆ ಬರೀ 3 ಬರುತ್ತೆ. 3 ಇಂಟು ಬ್ರಾಕೆಟ್ ಒಳಗಡೆ H ಮೈನಸ್ 15 ಅಂತ ಬರಿತೀನಿ. ದಿಸ್ ಈಸ್ ಈಕ್ವಲ್ ಟು H ಬರುತ್ತೆ. ಇಲ್ಲಿ 3 ಇಂಟು H ಅಂತಂದ್ರೆ 3H ಮೈನಸ್ 3 15 45 ಈಸ್ ಈಕ್ವಲ್ ಟು H. ಈ H ಅನ್ನ ಈ ಕಡೆ ತಗೊಂಡ್ಬರ್ತೀನಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತಂದ್ರೆ 3H ದಿಸ್ ಇಸ್ ಈಕ್ವಲ್ ಟು 3H ಮೈನಸ್ H ಇಸ್ ಈಕ್ವಲ್ ಟು 45 ಅಂತ ಬರುತ್ತೆ. ಇಲ್ಲಿ 3H ನಲ್ಲಿ 1H ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 2H ಅಂತ ಬರುತ್ತೆ. ದೆನ್ ದಿಸ್ ಇಸ್ ಈಕ್ವಲ್ ಟು 45 ಅಂತ ಬರುತ್ತೆ. ದೆನ್ ನಮಗೆ H ವ್ಯಾಲ್ಯೂ ಬೇಕಾಗಿದೆ. H ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ H ಇಸ್ ಈಕ್ವಲ್ ಟು 22.5. ಅದನ್ನ ಡಿವೈಡ್ ಮಾಡಿದ್ರೆ 45 ಮತ್ತೆ 2 ನ ಡಿವೈಡ್ ಮಾಡಿದ್ರೆ H ಇಸ್ ಈಕ್ವಲ್ ಟು 22.5 ಅಂತ ಬರುತ್ತೆ. ಟೋಟಲ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ ನಾವು. ಟೋಟಲ್ ಹೈಟ್ ಐತಲ್ಲ, ಸಿ ವ್ಯಾಲ್ಯೂ ಐತಲ್ಲ, ಇದು 22.5 ಅಂತ ಬರ್ತತಿ. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದ ಬಿಲ್ಡಿಂಗ್ ಅಂಡ್ ಟವರ್ ಅಂತ ಕೇಳಿದ್ದಾರೆ, ಅಂದ್ರೆ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ. ಈ ಒಂದು H ವ್ಯಾಲ್ಯೂ ಅನ್ನ ತಗೊಂಡೋಗಿ ಇಕ್ವೇಶನ್ ನಂಬರ್ 1 ಅಥವಾ 2 ನಲ್ಲಿ ಹಾಕಿದೆ ಅಂತಂದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟು ದಟ್ ಬಿಲ್ಡಿಂಗ್ ಅಂಡ್ ಹೈಟ್. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಇಕ್ವೇಶನ್ ನಂಬರ್ 2 ನಲ್ಲಿ ಹಾಕ್ತೀನಿ ನಾನು. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 22.5 ಡಿವೈಡೆಡ್ ಬೈ √3 ಅಂತ ಬರಿತೀವಿ. √3 ಮೀಟರ್, ಇದು ಎಕ್ಸ್ ವ್ಯಾಲ್ಯೂ, ಡಿಸ್ಟೆನ್ಸ್ ಬಿಟ್ವೀನ್ ದ ಹೈಟ್ ಟವರ್ ಅಂಡ್ ಬಿಲ್ಡಿಂಗ್ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ತರ ಎಕ್ಸ್ ಮತ್ತೆ H ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದೀವಿ ಈ ಒಂದು ಪ್ರಾಬ್ಲಮ್ ನಲ್ಲಿ. ಸೊ ಇದೇ ತರ ಮುಂದಿನ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇರಿ. ಮುಂದಿನ ಒಂದು ವಿಡಿಯೋಸ್ ಅನ್ನು ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಯಾರಾದ್ರೂ ಹೊಸಬ್ರು ಏನಾದ್ರು ಬಂದಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮತ್ತೆ ಡೈಲಿ ಕ್ವಶನ್ಸ್ ಅನ್ನ ನೋಡ್ತಾ ಹೋಗ್ತೀರಾ. ನಾಳೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಕೆಲವು ಪ್ರಾಬ್ಲಮ್ಸ್ ಜೊತೆಗೆ ನಾನು ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.